ಅಯ್ಯೋ ಅನ್ನ ನೋಡು ಎಷ್ಟೊಂದು ಹೆಚ್ಚಾಗೈತೆ. ಅಮ್ಮ ಇದನ್ನೇ ಒಗ್ಗರಣೆ ಮಾಡೋಣ ಕಣಮ್ಮ. ವರ್ಷ ಅವರು ಏನೋ ರಾತ್ರಿ ಹೆಚ್ಚಾಗಿರೋದು ಅನ್ನನ ತಗೊಂಡು ಬಂದಿರಬೇಕು, ಅದಕ್ಕೆ ಇದನ್ನೇ ಒಗ್ಗರಣೆ ಹಾಕ್ಬಿಡು ನಿಂಬೆಹಣ್ಣು ಹಿಂಡ್ಬಿಟ್ಟು. ಸರಿ ಕಣೆ ಆಯಿತು. ಎಲ್ಲನ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ನಿಂಬೆಹಣ್ಣೆಲ್ಲ ಹಾಕಿ ಒಗ್ಗರಣೆ ಮಾಡಿದರೆ ಚೆನ್ನಾಗಿರುತ್ತೆ. ಹಸಿಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಅನ್ನ ಹೇಳ್ತಿಂಬ ಗಿಡ್ಸಾಗೈತೆ ಸೋನಾ ಮಸೂರಿದು, ಚೆನ್ನಾಗಿರುತ್ತೆ. ಹಾಕನ ಹೇಳು. ತಡಿ ವರ್ಷ ಅವ್ರನ್ನ ಕೇಳ್ಕೊಂಬರ್ತೀನಿ ಯಾಕೆ ಇಷ್ಟೊಂದು ರೈಸು ಹೆಚ್ಚಾಗೈತೆ ಅಂತ ಹೇಳಿ. ರೇ ರೇ ಏನು ಸುಗುಣ? ರೀ ಯಾಕ್ರಿ ಅಷ್ಟೊಂದು ರೈಸ್ ಹೆಚ್ಚಾಗೈತೆ? ಯಾವತ್ತು ಇಷ್ಟೊಂದು ಮಿಕ್ತಾ ಇರಲಿಲ್ವಲ್ಲ, ಯಾಕೆ ಸ್ವಲ್ಪ ಮಾಡ್ಬೇಕು ತಾನೇ? ಯಾವತ್ತು ನಮ್ಮ ಅಂಗಡಿಲಿ ರೈಸ್ ಮಿಕ್ತಾನೆ ಇರಲಿಲ್ಲ, ಏನಿವತ್ತು ಇಷ್ಟೊಂದು ಹೆಚ್ಚಾಗ್ಬಿಟ್ಟೈತೆ? ಇನ್ನು ಸಾಲು ಬಂತು ಕಣೆ ಸುಗುಣ, ಇನ್ನೊಂದು ಸತಿ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇದ್ರಿ, ಇವಾಗ ಯಾಕೆ ಇಷ್ಟೊಂದು ರೈಸ್ ಹೆಚ್ಚಾಗೈತೆ? ಅಯ್ಯೋ ಸುಗುಣ, ನಾನು ಬೇರೆನೆ 3-4 ದಿನ ರಜಾ ಮಾಡಿದ್ನಾ. ಆ ರೀತ ಬೇರೆ ಅಂಗಡಿ ಓಪನ್ ಮಾಡಿದ್ದಾಳೆ, ಅವಳು ಬೇರೆನೆ ಏನೋ ಆಫರ್ ಅಂತ ಮಾಡಿಬಿಟ್ಟಿದ್ದಾಳೆ ಎಲ್ಲನ. ಅದಕ್ಕೆ ಯಾರು ಜನ ಬರಲಿಲ್ಲ ಕಣೆ. ಒಂದೇ ಸತಿ ನೋಡಿ ರೈಸ್ ಮಾಡಿರೋದು ಅಷ್ಟೇ. ಯಾವ ಬಿರಿಯಾನಿನೂ ಮಾಡಿಲ್ಲ, ಏನು ಮಾಡಿಲ್ಲ. ಸ್ವಲ್ಪ ಕಬಾಬ್ ಗಿಬಾಬ್ ಹೋಯ್ತು ಅಷ್ಟೇ. ಎಗ್ ರೈಸ್ಗೆ ಯಾಕೋ ಹೋಗಲೇ ಇಲ್ಲ. ಅದು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ ಹೊಸ ಅಂಗಡಿ ಅಂತ ಹೇಳಿ. ಆಫರ್ ಮಾಡಿದ್ದಾಳೆ? ಅಯ್ಯೋ ದೇವ್ರೆ, ಅವಳು ಯಾಕಪ್ಪ ಆಫರ್ಗಳು ಮಾಡಕ್ಕೆ ಹೋದ್ಲು? ಹೋಗಿ ಕೇಳಿದ್ರೆ ನನ್ನ ಇಷ್ಟ, ನನ್ನ ಅಂಗಡಿ ಅಂತ ಗಲಾಟೆ ಮಾಡ್ತಾಳೆ. ಅಲ್ಲ, ಒಬ್ಬರು ಹಂಗೆ ಕಲಿಸಿದ್ರೆ ಅವ್ರ ಜನ ಏನಿಲ್ಲ ಬಿಡತ್ಲಾಗೆ ಹೆಂಗೂ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ ಕಣೆ ಸುಗುಣ. ಏನೇನು ಆಫರ್ ಕೊಟ್ಟವಳ್ರಿ ಅವಳು? ಏನೇನು ಆಫರ್ ಅಂದರೆ ಎಗ್ ರೈಸ್ ತಗೊಂಡ್ರೆ ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ಫ್ರೀ, ಚಿಕನ್ ಬಿರಿಯಾನಿ ತೊಗೊಂಡ್ರೆ ಚಿಕನ್ ಕಬಾಬ್ ಫ್ರೀ, ಮಟನ್ ಬಿರಿಯಾನಿ ತೊಗೊಂಡ್ರೆ ಕಾಲ್ ಸೂಪ್ ಫ್ರೀ. ಹಿಂಗೆ ಮಾಡಿದಾಳೆ. ಏನಾನ ಒಂದು ತೊಗೊಂಡ್ರೆ ಏನಾದರೂ ಒಂದು ಫ್ರೀ ಕೊಡಂಗೆ ಅದ್ರ ಜೊತೆಗೆ. ಅಯ್ಯೋ ಹೌದಾ? ಅಪ್ಪ ದೇವ್ರಿ, ಇವಳು ಯಾಕಪ್ಪ ಹಿಂಗೆ ಮಾಡಿದ್ಲು? ಹಿಂಗಂದ್ರೆ ಈಗ ಹಿಂಗೆ ಫ್ರೀ ಮಾಡಿದ್ರೆ ಕಷ್ಟ ಆಗುತ್ತೆ ಹೋಗತ್ಲಾಗೆ. ಅವಳು ಯಾಕಪ್ಪ ಹಿಂಗೆ ಮಾಡಿದ್ಲು? ನೀನೇ ಸುಮ್ಮನಿರು ಮಾಡಿದ್ದು ಇದನ್ನೆಲ್ಲನ. ಹೋಗಳನ್ನ ಯಾಕೆ ನೆಕ್ಕಕ್ಕೆ ಮಾತಾಡಿಸ್ಬೇಕಾಯ್ತೆ ನೀನು? ಅಯ್ಯೋ ನಾನೇನು ಮಾಡಿದೆ? ಸುಮ್ಮನಿರೋಕ್ಕಾಗ್ದಲೇ ಅಲ್ಲೆಲ್ಗೋ ಇರುವೆ ಬಿಡ್ಕೊಂಡ್ರು ಅಂತಾರಲ್ಲ, ಹಂಗಾಯ್ತು ನಿನ್ನ ಕತೆ. ನನಗೆ ಬಿದ್ದು ತಲೆ ಬೇರೆ ನೋವಾಗೈತೆ ಅಂಥದ್ರಲ್ಲಿ ಅವಳನ್ನು ಬೇರೆ ಮಾತಾಡಿಸಿ ಇವಾಗ ನೋಡು ನೀನು ಹೋಲ್ಸೇಲ್ ಅಂಗಡಿ ಹಾಕು ಅಂತ ಹೇಳೋಕೆ ಹೋಗಿ ಅವಳು ಎಗ್ ರೈಸ್ ಅಂಗಡಿ ಹಾಕಿದ್ಲು. ಇವಾಗ ನಾವು ಮಾಡ್ಕೊಂಡು ತಿನ್ನೋದ್ರ ಅನ್ನೋದಕ್ಕೆ ನೀರು ಹಾಕೊಂಡಂಗೆ ಆಯ್ತು ಇವತ್ತು. ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು. ಅವಳು ಯಾಕೆ ಮಾತಾಡ್ಸೋಕೆ ಹೋದೆ ನೀನು? ಇಂಥ ಬರೀ ಮಾಡೋಕ್ಕೆ ಏನು ಕೆಲಸ ಇಲ್ದಲೆ ಇಂಥ ಮಾಡ್ತೀಯ ಕಣೆ ಸುಗುಣ ನೀನು. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಸುಮ್ಮನಿರಿ, ನಾನೆಲ್ಲನ ಹೇಳ್ತೀನಿ, ನಮ್ಮ ಅಕ್ಕನ ಹತ್ರ ಹೇಳಿ ಕಳಿಸ್ತೀನಿ. ಅವಳು ನಮ್ಮ ಅಕ್ಕನೇ ನಾನು ಮಾತಾಡಿಸ್ತಿರ್ಲಿಲ್ಲಪ್ಪ, ನಮ್ಮ ಅಕ್ಕನೇ ಹೇಳಿದ್ದು. ಹೋಗತ್ಲಾಗೆ ಇವತ್ತೆ ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ಹಂಗಾದ್ರೆ ವ್ಯಾಪಾರ ಕಡಿಮೆ ಆಗುತ್ತೇನ್ರಿ? ಮತ್ತೆ ಕಡಿಮೆನೇ ಆಗೋದು. ನಾನು ಅಲ್ಲಿ ನಂದು ಒಂದೇ ಅಂಗಡಿ ಇದ್ದಿದ್ದು, ಹೆಂಗೋ ಸ್ವಲ್ಪ ರೈಸ್ ಕಡಿಮೆ ಕೊಟ್ಟು ಹೆಂಗೋ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾ ಇದ್ದೆ. ಇವಾಗ ಅವಳು ಜಾಸ್ತಿನೂ ಕೊಡ್ತಾಳಂತೆ, ಅದ್ರ ಜೊತೆ ಫ್ರೀನೂ ಕೊಡ್ತಾಳಂತೆ. ಈಗ ಜನ ಅಣ್ಣ ನೀನು ಇಷ್ಟೇ ಕೊಡ್ತಿದ್ದೆ, ಹೊಟ್ಟೆನೇ ತುಂಬ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಇವಾಗ ನೋಡು ನನಗೆ ಇವಾಗ ನೋಡಿ ಏನು ತಲೆ ಟೆನ್ಷನ್ ಆಗಿಬಿಟ್ಟೈತಿ. ನನಗೆ ಏನು ಮಾಡೋಣಪ್ಪ, ತಲೆಯೆಲ್ಲ ಒಂಥರ ಹುಚ್ಚಿಡ್ದಂಗೆ ಆಗ್ತಾಯಿತ್ತು. ನನಗೆ ಹೆಂಗೆಂಗೋ ಆಗ್ತಾಯಿತ್ತು, ನನಗೆ ತಡ್ಕೊಂಬಕ್ಕಾಗ್ತಾ ಇಲ್ಲ. ಯಾಕೆ ಸುಗುಣ ಏನಾತೆ? ಹೋಗ ರೀತಿನಿಂದ ನಮ್ಗೆ ಬೋಲ್ ತೊಂದರೆ ಆಗೈತೆ ಕಣಮ್ಮ. ನೋಡು ಅವಳು ಏನೇನೋ ಫ್ರೀ ಕೊಡ್ತಾಳಂತೆ, ಇವಾಗ ನಮ್ಮ ಅಂಗಡಿ ವ್ಯಾಪಾರ ಆಗ್ತಾ ಇಲ್ವಂತೆ, ಕಡಿಮೆ ಆಗ್ತಾ ಐತಂತೆ. ಅದಕ್ಕೆ ಇವರು ಸಿಟ್ಟಾಗ್ತಾ ಇದ್ದಾರೆ ನನ್ನ ಮೇಲೆ. ನೀನು ಸುಮ್ಮನಿರ್ದಾಲ್ದಲ್ಲೇ ನಾನು ಎಲ್ಗೋ ಏರ್ವೆ ಬಿಡ್ಕೊಂಡ್ರು ಅನ್ನಂಗೆ ಸುಮ್ಮನಿರ್ದಾಲ್ದಲ್ಲೇ ಹೋಗಿ ಹೇಳಿ ಅವಳು ಇವಾಗ ನೋಡು ನಮ್ಮ ಅಂಗಡಿಗೆ ಎಷ್ಟು ಇದು ಮಾಡ್ತಾ ಇದ್ದಾಳೆ ಅಂತ ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ. ನಾನು ಮಾತಾಡ್ತಿರ್ಲಿಲ್ಲಪ್ಪ, ಈ ವರುಣಕ್ಕನೇ ಇವಳು ಏನು ತಗೊಂಡು ಹೊಡ್ಯಾನಪ್ಪ ಅನ್ನಂಗೆ ಹೋಗ್ತೈತೆ ನನಗೆ ಟೆನ್ಷನ್ ಆಗ್ತೈತೆ, ತಲೆಗೆಲ್ಲ ಗಿರ್ರಂತೈತೆ. ಬಿದ್ದಿರೋದಕ್ಕೂ ತಲೆ ತುಂಬ ನೋವಾಗ್ಬಿಟ್ಟೈತೆ. ಇವಾಗ ಬೇರೆ ವ್ಯಾಪಾರ ಆಗ್ತಾಯಿಲ್ಲ, ನನಗೆ ಟೆನ್ಷನ್ ಅಂದರೆ ಟೆನ್ಷನ್ ಆಗ್ತೈತೆ. ನಾನು ಸುಮ್ಮನೆ ಅಲ್ಲಿ ಕೇಳಿಸ್ಕೊಂಬೋದು ಒಳ್ಳೇದೇ ಅಂತ ಅನ್ನಿಸ್ತೈತೆ. ಅಲ್ಲಿ ಕೇಳಿಸ್ಕೊಂಡತ್ಲಾಗ ಸುಮ್ಮನೆ ಸುಮ್ಮನೆ ಮನೆ ಕೂಕಂತೀನಿ ಅತ್ಲಾಗೆ. ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ ಬಿಡು, ನನ್ನ ಕೈಲಿ ತಡ್ಕೊಂಬಕ್ಕೆ ಆಗ್ತಿಲ್ಲ. ಅಲ್ಲೇ ಕೇಳಿಸ್ಕೊಂಬಕ್ಕೆ ಹೋಗ್ತೀರಾ? ಸುಮ್ಮನಿರ್ರಿ. ಮತ್ತು ಇನ್ನೇನು ಮಾಡೋಣ? ನನಗೆ ಅಲ್ಲಿ ಇದ್ಬಿಟ್ರೆ ಅಲ್ಲಲ್ಲೇ ಕಡಿಯಂಗಾಗುತ್ತೆ. ಅದಕ್ಕೆ ಸುಮ್ಮನೆ ಗೌಡ್ರು ತಗೋಗಿ ಅಲ್ಲಿ ಕೇಳಿಸ್ಕೊಬಿಡ್ತೀನಿ. ಅಯ್ಯೋ ಸುಮ್ಮನಿರ್ರಿ, ಟೆನ್ಷನ್ ಮಾಡ್ಕೋಬೇಡಿ. ಅದ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ? ಏನು ಮಾಡೋಣ? ಅಲ್ಲೇ ಕೇಳಿಸ್ಕೊಂಬಾಗುತ್ತೆ ನನಗೆ. ಗೌಡ್ರು ತಗೋಗ್ತೀನಿ, ಅಲ್ಲಿ ಕೇಳಿಸ್ಕೊಂತೀನಿ. ನನಗೆ ಹಂಗೇನೆ ಅಲ್ಲಿ ಇದ್ಬಿಟ್ರೆ ಅಲ್ಲೆಲ್ಲಿ ಮುರಿತಾವಪ್ಪ ಮಂಗಾಗ್ತೈತಿ. ಅದಕ್ಕೆ ಸುಮ್ಮನೆ ಕೇಳಿಸ್ಕೊಂಬೋದೇ ಒಳ್ಳೇದು ಅಂತ ಅನ್ನಿಸ್ತೈತೆ ನನಗೆ. ಅದ್ಯಾಕೆ ಸುಗುಣ ಹಳಿ ಅಂದ್ರೆ ಹಂಗೆ ಆಡ್ತಾ ಇದ್ದಾರೆ ಅವರು, ಟೆನ್ಷನ್ ಮಾಡ್ಕೊಂಡವ್ರಿ. ಇವಾಗ ಬೇರೆ ವ್ಯಾಪಾರ ಆಗಲ್ವಲ್ಲ, ಚೆನ್ನಾಗಿ ವ್ಯಾಪಾರ ಆಗೋದು. 3-4 ದಿನ ಬೇರೆ ರಜಾ ಮಾಡಿದ್ರು, ಯಾರು ಇರ್ತಿರ್ಲಿಲ್ಲ. ರಜಾ ಮಾಡಿದ್ರು ಅಲ್ಲೇ ನಮ್ಮ ಅಂಗಡಿ ಒಂದೇ ಅಲ್ಲ. ಇವಾಗ ಬೇಡ ಅವಳು ರೀತಿ ಅಂಬಳಿಕೆ ಅವಳಲ್ಲ, ಅದಕ್ಕೆ ಹಿಂಗೆ ಆಗ್ತೈತೆ. ಏನು ಮಾಡಲಿ, ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಕಣಮ್ಮ. ಏನು ಮಾಡೋಕ್ಕಾಗುತ್ತೆ ಹೇಳಿ ಅಂದರೆ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡ್ರೆ ಆಗುತ್ತಾ? ಏನು ದೇವ್ರ ಇದ್ದಾನೆ, ಎಲ್ಲ ಒಂದು ಕಡೆಗೆ ಆದಲ್ಲ ಅಂದರೆ ಇನ್ನೊಂದು ಯಾವುದೋ ಒಂದು ದಾರಿ ಮಾರ್ಗ ತೋರಿಸ್ತಾನೆ. ನೀವು ಈಗ ನಿಮ್ಮದು ಕೆಲಸ ಇತ್ತು, ಆ ಕೆಲಸ ಹೋದ್ಮೇಲೆ ನಿನಗೆ ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕು. ಅದಕ್ಕೆ ಒಂದೇ ಕೆಲಸ ನೆಚ್ಕೊಂಡಿರೋಕ್ಕಾಗುತ್ತೆ. ಹಂಗೆ
ನೀನು ಅವಾಗ ಬರೇ ಕೆಲಸದ್ದೇ ನೆಚ್ಕೊಂಡಿದ್ರಿ ಅವಾಗ. ಆಮೇಲೆ ದೇವ್ರು ನಿಮ್ಗೆ ಯಾವ್ದೋ ಒಂದು ದಾರಿ ಮಾರ್ಗ ತೋರಿಸ್ಲಿಲ್ವೇ? ಇದರಿಂದ ನೀವು ಚೆನ್ನಾಗಿ ದುಡ್ಡು ಕುಡಿಕೊಂಬಿಲ್ಲ. ಹಂಗೆ ಇನ್ನೊಂದು ಯಾವ್ದಾನ ನೋಡ್ಕೊಂಡ್ರೆ ಆತು. ಅದಕ್ಕೆ ಟೆನ್ಷನ್ ಮಾಡ್ಕೊಂಡ್ರೆ ಆಗುತ್ತೆ. ಹುಟ್ಟಿಸಿದ್ದೇವ್ರೇನು ಹುಲ್ ಮೇಯ್ಸಲ್ಲ. ಟೆನ್ಷನ್ನೇ ಮಾಡ್ಕೋಬಾರ್ದು ಇವಾಗ. ನನಗೆ ಒಂಥರ ತಲೆ ಕೆಟ್ಟಂಗೆ ಆಗ್ತಾಯಿದೆ, ತಲೆ ಎಲ್ಲ ಚೆಚ್ಚಿಡ್ದಂಗೆ ಆಗ್ತಾಯಿದೆ ನನಗೆ. ಥೂ ಯಪ್ಪ, ಈ ವರ್ಷ ಅವರಂತೂ ಸ್ವಲ್ಪ ಏನಾದರೂ ಆದರೆ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಹೆಂಗಪ್ಪ ಮಾಡೋದು? ಹೊಲ್ ಕಿಳಿಸ್ಕೊಂತೀನಿ ಅಂತ ಇದ್ದಾರೆ. ಹೊಲ್ ಕಿಳಿಸ್ಕೊಂಡು ಇವ್ರ ಮೂಲೆ ಕೂತ್ಕೊಂಡ್ರೆ ಯಾರಪ್ಪ ನಮಗೆ ದುಡ್ದು ಹಾಕ್ತಾರೆ? ಯಾರು ತಂದು ಹಾಕ್ತಾರೆ ನಮಗೆ? ಸುಮ್ಮನಿದ್ರ ಆತಮ್ಮ. ಅವ್ರಿಗಾಗುತ್ತೆ, ನಿಮ್ಗಾಗುತ್ತೆ. ಹೆಂಗ ಸಾಕು ಜೀವನಕ್ಕಾಗ್ಲೇ ಹೇಳು. ಏನು ಅದು ಇದು ಮಾಡ್ಬೇಕಂಬದು ಏನಿಲ್ಲ. ನಿಮ್ಗೇನು ಯಾವ ಮಕ್ಳು ಮರಿ ಇನ್ನೂ ಆಲೆ ಮದುವೆ ಬಂದವಪ್ಪ, ಬಿಡಪ್ಪ ಮಕ್ಳು ಮರಿ ಓದಿಸ್ಬೇಕು, ಮಕ್ಳು ಮರಿ ಒಡವೆ ಮಾಡಿಸ್ಬೇಕು ಅಮ್ಮಂಗಿಲ್ಲ, ಏನಿಲ್ಲ. ನಾನು ಅಂಥ ಕಾಲದಾಗೇನೆ ನಿಮ್ಮಪ್ಪ ಇಲ್ಲದ ಕಾಲದಾಗೆ ನಾನು ಟೆನ್ಷನ್ ತಗೊಂಡಿಲ್ಲ. 3 ಹೆಣ್ಮಕ್ಳು 1 ಗಂಡು ಹುಡುಗ. ನಿಮ್ಮಪ್ಪಯ್ಯ ಚಿಕ್ಕ ವಯಸ್ಸಿಗೆ ಸೊತ್ತೋತು. ಅಂಥ ಕಾಲದಾಗೆ ನಾನು ಟೆನ್ಷನ್ ತಮ್ಮಂಗೆ ನಿಮಗೆ ಸಾಕೆ ಇನ್ನು ಕೂಲಿ ಮಾಡಿ. ಇವಾಗ ಏನು ನೀವು ಟೆನ್ಷನ್ ತಗೋಬೇಕಮ್ಮ ಗಂಡ ಹೆಂಡ್ತಿ? ಅವತ್ತಿಂದ ಅವತ್ತಾಗ್ಲೇನು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಈಗಿನ ಕಾಲದಾಗೆ ಏನೇ ಆಗಲಿ ಬಂದಾಗ ನೋಡ್ಕೊಂಬನಂತ ತಿಳ್ಕೊಬೇಕು. ಚೆನ್ನಾಗಿರ್ಬೇಕು ಅಷ್ಟೇ ಉಂಟ್ಕೊಂಡು. ನಿಮಗೆ ನಿನ್ನ ಮಕ್ಳು ಮರಿ ಆಗಿಲ್ಲ, ಏನಿಲ್ಲ, ಬಿಡಪ್ಪ ಮಕ್ಳು ಮದುವೆ ಬಂದಾವೆ ಅಂಬಕ್ಕೆ ಏನು ಟೆನ್ಷನ್ ತಮ್ಮಂಥ ಅವಶ್ಯಕತೆ ಏನೂ ಇಲ್ಲಮ್ಮ. ಅದೇ ಅಪ್ಪ ನಾನು ಯೋಚನೆ ಮಾಡೋದು. ನಮಗೆ ನಿಮಗೇನು ಅಂಥದ್ದು ಬಂದಿಲ್ಲ, ಸುಮ್ಕಿರಪ್ಪ ಅಂತ ಹೇಳಿದ್ರೆ ಕೇಳಲ್ಲ. ಟೆನ್ಷನ್ ಮಾಡ್ಕೊಂಡವ್ರು ಅದಕ್ಕೇನು. ಇವತ್ತೇನು ಅಂಗಡಿ ಓಪನ್ ಮಾಡ್ತಾರೋ ಇಲ್ವೋ ನಾನೇ ಹೋಗ್ತೀನಿ ಅದೇಲಿ. ಹೋಗಿ ನೋಡ್ಕೊಂಬರ್ಬೇಕು. ನನಗೆ ವರುಣಪ್ಪನ ಏನು ಮಾಡೋಣಪ್ಪ ಅನ್ನಂಗಾಗುತ್ತೆ ಕಣಮ್ಮ. ಇವಳಿಂದಲೇ ಹೋಗತ್ಲಾಗಿ. ನಾನು ಸುಮ್ಮನಿದ್ರು ಇರ್ತಿದ್ದೆಯಪ್ಪ. ನಾನು ಅವ ರೀತನ್ನು ಮಾತಾಡಿಸಿ ಆ ಸಚ್ಚಿ ಅಂತಾಗೆ ಫ್ರೆಂಡ್ಶಿಪ್ಪನು ಕಳ್ಕೊಂಡಂಗೆ ಆತು. ಅವಳ್ತಾಗ ಹೆಂಗ ತರ್ದಿರಪ್ಪ ಬಟ್ಟೆ ತಾಂಡಾಗ ಇಡಿಸ್ಕೊ ಬತ್ತಿದ್ದೆ. ಒಂದು ಕಾಲಿಗೆ ಬಿಚ್ಚಿರವೇನ ಬಟ್ಟೆಗಳು ಇದ್ದರೆ ತಾಣಕ್ಕೆ ಸತ್ಯ ಹಿಡ್ಕೊಡೆ ಅಂದರೆ ಹಿಡ್ಕೊಡಾಳು. ಹೆಂಗಾತ್ಲಾಗೆ ಹೋಗಿ ಅವ್ರತ ಚೆನ್ನಾಗಿದ್ದೆ, ಯಾತನ ಇಲ್ಲ ಅಂದ್ರೆ ಇಸ್ಕೊಂಬತ್ತಿದ್ದೆ ಹೋಗ ಸತ್ತಿ ಅಂತಾಗೆ. ಟಮಾಟೆ ಹಣ್ಣು ಇಲ್ಲ ಅಂದ್ರೆ ಒಂದು ಬದನೆಕಾಯಿ ಇಲ್ಲ ಅಂದ್ರು ಇಸ್ಕೊಂಬತ್ತಿದ್ದೆ. ಇವಾಗ ಯಾರು ಮಂತಕ್ಕೆ ಹೋಗೋಣ ನಮ್ಮಂಗಾಗುತ್ತೆ. ಇವಾಗ ಅವಳು ರೀತನೂ ಮಾತಾಡ್ಸಲ್ಲ ಇಲ್ಲಿ. ಇವಾಗ ಅಲ್ಲಿ ಶಿಲ್ಪಿನೂ ಮಾತಾಡ್ಸಲ್ಲ, ಈ ಕಡೆಗೆ ಚೈತ್ರನೂ ಮಾತಾಡ್ಸಲ್ಲ. ನಾನು ಇನ್ನು ಯಾರ ಮನೆಗೆ ಹೋಗೋಣ ಯಾತನ ಬೇಕಾದ್ರೆ ಮಂಗಾಗುತ್ತೆ. ಬೇರೆ ಮನೆಗೆ ಯಾರ ಮನೆಗೆ ನಾವು ಹೋದ್ರೆ ಏನು ಅನ್ಕೊಂತಾರಪ್ಪ ಮಂಗಾಗುತ್ತೆ ನನಗೆ. ಹೆಂಗ ಸಚ್ಚಿಂತಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ನತ್ತ ಹೋಗತ್ತ. ಈ ರೀತಿನ ಮಾತಾಡ್ಸಕ್ಕೆ ಹೋಗಿ ಎಲ್ಲ ಇದು ಮಾಡ್ಕೊಳಂಗೆ ಆತು ನಾನು. ಹೋಗತ್ತ. ಈ ನಮ್ಮ ವರುಣಪ್ಪ ನೀನು ತಂಡ್ಬಿಡಿಯೇನಪ್ಪ ಮಂಗಾಗುತ್ತೆ ನನಗೆ. ಯಾತೆ ಸುಗುಣ ಯಾತ ವರುಣಕ್ಕ ಅಂತ ಮಾತಾಡ್ತೀಯ? ಎಲ್ಲದಕ್ಕೂ ವರುಣಕ್ಕ ಅಂತ ನನಗೆ ಹೇಳ್ತಿಯಲ್ಲೇ ಏನೇ? ಆಗ ರೀತನ ಮಾತಾಡ್ಸಿದ್ದು ನಿನ್ನಿಂದಲೇ, ನೀನೇ ಹೇಳಿದ್ದು ಒಳ್ಳೆ ಹುಡುಗಿ ಮಾತಾಡ್ಸಿ ಅಂತೇಳಿ. ಇವತ್ತು ನೋಡು ನಮಗೆ ಅಂತ ಹಣೆ ಬರ ಹತ್ಕೆಂಟು. ಹೋಗು. ನೀನು ಸುಮ್ಮನಿದ್ರೆ ಇರ್ಬೋದಾಯಿತು. ಹೋಗತ್ಲಾಗೆ ಇಂಥವು ಯಾತಕ್ಕೆ ಮಾಡ್ತೀವಿ? ಯಾಕೆ ಸುಮ್ಮನಿರೋಕ್ಕಾಗ್ದಲೆ ನೀನು? ಹೋಗು. ನನಗೆ ಹಂಗೆ ಟೆನ್ಷನ್ ಆಗ್ತೈತೆ. ಅವರು ಹಂಗೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆ ರೀತನ ಮಾತಾಡ್ಸು ಅಂತ ಹೇಳಿ ಇವತ್ತು ನಮ್ಮಾಗಿ ನಾವು ಹೆಂಗೆ ತಂದ್ಕೊಂಡಂಗಾಯ್ತು. ಅಯ್ಯೋ ಬಿಡೆ, ಏನೋ ಹೇಳ್ದೆ. ಮಾತಾಡ್ಸು ಅಂತ ಹೇಳಿ ಆಗ್ಲೆಲ್ಲ ವರುಣಕ್ಕ ಹೇಳಿದ್ಲು ಅಂತ ಯಾಕೆ ಹೇಳ್ತೀಯ? ನಾನೇನೋ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿದ್ನಮ್ಮ. ನೀನು ಯಾರು ಮಾತಾಡ್ಸಲ್ಲ, ಅವರೆಲ್ಲ ಮಾತಾಡ್ಸಲ್ವಲ್ಲ, ಅದಕ್ಕೆ ಅವಳ ತಗನ ನೀನು ಸೆನಕ್ಕಿರಮ್ಮ ಅಂತ ಹೇಳ್ದಿ. ಈಗ ನೋಡು ಯಾರು ಮಾತಾಡಿಸ್ತಾರೆ ನಿನ್ನ? ಯಾರು ಮಾತಾಡ್ಸಲ್ಲ ಇಲ್ಲಿ ಕೇರೆಗೆ. ಅದಕ್ಕೇನೆ ಯಾರನ್ನ ಒಬ್ರನ್ನ ಒಳ್ಳೆಯವ್ರು ಮಾಡ್ಕೊಂಡು ಸೆನಕ್ಕಿರಮ್ಮ. ಯಾಕಂದ್ರೆ ಕಷ್ಟ ಸುಖ ಬಂದಾಗ ಯಾರನ್ನ ಪಕ್ಕದಾಗ್ಲಾರೆ ಆಗೋದು. ಈಗ ನಾವು ಊರಿಗೆ ಹೋಗಿರ್ತೇವೆ, ನಾವು ಬರೋಕ್ಕಾಗುತ್ತೆ. ಏನನ್ನ ಕಷ್ಟ ಸುಖ ಬರಬಾರ್ದು ಬಂತು ಅಂದಾಗ ಅಕ್ಕಪಕ್ಕಗಳೇ ಆಗೋದು. ಸಂಬಂಧಿಕರೆಲ್ಲೋ ಇರ್ತಾರೆ, ಯಾರೂ ಆಗಲ್ಲ. ಅದಕ್ಕೆ ಅಕ್ಕಪಕ್ಕದಾಗೆ ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಒಳ್ಳೇದು ಹೇಳಿದ್ರೆ ವರುಣಕ್ಕನೇ ಹೇಳಿದ್ಲು ಅಂತ ನನ್ನ ಮೇಲೆ ಆಗ್ಲಲ್ಲನ ಗೂಬೆ ಕೂರಿಸ್ತೀಯ. ಸುಮ್ಮನಿರಿ ಅತ್ತ, ಹೋದ್ರು ಹೋಗ್ಲಿ. ಮತ್ತು ನೋಡು ಅವಳು ಮಾತು ಮಾಡೋದು ಮಾಡಿ ನನ್ನ ಮೇಲೆ ಸಿಟ್ಟಾಗ್ತಾಳೆ ತಿರ್ಗಾನ. ಹೋಗತ್ತ. ಸುಮ್ಮನಿರ್ದಾರ್ದಲ್ಲೇ ಇರುವೆ ಬಿಡ್ಕೊಂಡ್ರು ಅಂತ ಅವ್ರು ಹೇಳ್ದಂಗೆ ನಾನು ಸುಮ್ಮನಿರ್ದಾರಕ್ಕಾಗ್ದಲೇ ನಿನ್ನ ಮಾತು ಕೇಳಿ ಇರುವೆ ಬಿಡ್ಕೊಂಡಂಗೆ ಆತು. ಸುಮ್ಮನಿರೆ, ಅವಳು ಸಿಟ್ಟಿನಾಗ ಹಂಗೆ ಮಾತಾಡ್ತಾಳೆ. ನೀನು ಅದು ಯಾಕೆ ಅವಳ ಮೇಲೆ ಹಂಗೆ ಸಿಟ್ಟಾಗ್ತೀಯ? ಸುಮ್ಮನಿರ್ಬೇಕತ್ತ, ಯಾತು ಮಾತಾಡಕ್ಕೆ ಹೋಗ್ಬೇಡ. ಅಯ್ಯೋ ಏನು ಮಾಡೋಣ? ಆಗ್ಲಲ್ಲ ವರುಣಕ್ಕನೇ ಹೇಳಿದ್ದು ಅಂತಂದ್ರೆ ನಾನು ಅಕ್ಕಪಕ್ಕ ಸೇನಕ್ಕಿರ್ಬೇಕಮ್ಮ ಅಂತ ಹೇಳಿದೆ. ಎಲ್ಲಾರ ತಗೋ ಗುದ್ದಾಡ್ಕೊಂಡವಳೆ. ಯಾರನ್ನ ಮಾತಾಡಿಸ್ತಾರೆ ಇಲ್ಲಿ? ಆ ಶಿಲ್ಪ ಆಗ್ಲೇಳು, ಇಲ್ಲಿ ರೀತ್ ಆಗ್ಲೇಳು, ಅಲ್ಲಿ ಚೈತ್ರ ಆಗ್ಲೇಳು, ಯಾರು ಮಾತಾಡ್ಸಲ್ಲ ಇವಳನ್ನ ಅಕ್ಕಪಕ್ಕದಾಗ್ಲಾರು. ಅಕ್ಕಪಕ್ಕದ ಮನೆಯವ್ರ ಚೆನ್ನಾಗಿರ್ಬೇಕು ಎಲ್ಲಾರು ತಗೋನು. ಯಾರನ್ನ ಇಲ್ಲಿ ನೋಡು, ಇಲ್ಲಿ ಯಾರು ಮುಸ್ ನೋಡಲ್ಲ ಇವಳನ್ನ. ಇವಳಿನ ತಳ ಆಗತ್ಗೆ ನಾನೇನೋ ಒಳ್ಳೇದು ಹೇಳಿದ್ರೆ ನೋಡು ಹಿಂಗಲ್ಲಮ್ಮ ತಾಯಿ. ನಾವು ಅಕ್ಕಪಕ್ಕದವ್ರ ನಾವು ಇದೀವಿ ಕಣಮ್ಮ. ಹೆಂಗೆ ಏನನ್ನೊಂದಿಷ್ಟ ಆದರೆ ಅವರು ಅಂತ ಎಷ್ಟು ಚೆನ್ನಾಗಿ ಬರ್ತಾರೆ. ಏನೋ ತಿಂಡಿ ಮಾಡಿರ್ ಕೊಡ್ತಾರೆ, ನಾವು ತಿಂಡಿ ಮಾಡಿರ್ ಕೊಡ್ತೀವಿ. ಅಕ್ಕಪಕ್ಕದವ್ರ ಎಷ್ಟು ಚೆನ್ನಾಗಿದ್ದೀವಿ. ಇವಳು ಒಬ್ಬರು ಮಾತಾಡ್ಸಲ್ಲ. ಹೇಳು, ಹಿಂಗೆ ಗುಮ್ಮಕ್ಕನಂಗೆ ಇರಬಾರ್ದು. ಸುಮ್ಕುರು ವರುಣ, ಸುಮ್ಕುರು. ನಾವು ಹೇಳ್ತೀನಿರೋ ಸಂಪತ್ತು ಯಾಕಮ್ಮ ತಲೆ ಕೆಡಿಸ್ಕೊಬಾರ್ದು. ಸುಮ್ಮನೆ ಇರಬೇಕು.
ಹಿಂಗೆ 2 ದಿನದ ಸಂಪತ್ತಿಗೆ ಯಾಕೆ ನಾವು ಮಾತಾಡಿ ಇಷ್ಟು ಹಾಕ್ಬೇಕು ಸಂಕಿರ ಯಾತಾಗ ಹೆಂಗನ ಮಾತಾಡ್ಕೊಂಬ್ಲಳ ಅವಳು ಮಾತಾಡ್ಕೊಂಡ ಮಾತಾಡ್ಕೊಂಬ್ಲೆ ಹೆಂಗನ ಕೂತಾಡ್ಕೊಂಡ ಹೆಂಗನ ಇರಲಿ ಸಂಕಿರ ಸಂಕರ ಸುಂದರಬೇಕಷ್ಟೇ ಕಾಲಾಗೆ ತೊಗ್ಲೆಲ್ಲ ವರುಣಕ್ಕ ಅಂತಾಳೆ ನನಗೆ ಅದಕ್ಕೆ ಮತ್ತೆ ಸಿಟ್ಟು ಬರುತ್ತೆ ಈ ಸುಗುಣ ಎಲ್ಲಾರ್ತಾಗ ಗುದ್ದಾಡ್ಕೊಂಡಾಳ ಅಕ್ಕಪಕ್ಕಗಳ ಅರ್ಥಗೆಲ್ಲಾನ ಅದಕ್ಕೇನೆ ಎಲ್ಲಾರ್ತಾಗೂ ಚೆನ್ನಾಗಿರ್ಬೇಕಣಮ್ಮ ಅಂತ ಹೇಳಿ ಒಳ್ಳೇದು ಹೇಳಕ್ಕೆ ಹೋದ್ರೆ ಈ ವರುಣಕ್ಕನೇ ಹೇಳಿದ್ದು ಆ ರೀತಿಯಲ್ಲಿ ಮಾತಾಡ್ಸು ಅಂತ ಹೇಳಿ ನನ್ನ ಮೇಲೆ ಸಿಟ್ಟು ಹಾಕ್ತಾಳೆ ನಾನೇನು ಮಾಡೋಣ ಈಗ ಯಾರನ್ನ ಸಂಬಂಧಿಕರು ಬರೋಕ್ಕಾಗುತ್ತೆ ಅಕ್ಕಪಕ್ಕಗಳ ತಾನೆ ಕಷ್ಟ ಸುಖ ಅಂದರೆ ಆಗೋದು ಅದಕ್ಕೆ ಹೇಳಿದ್ರಿ ಹಂಗೆ ಆಡ್ತಾಳೆ ನೋಡ್ರಿ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.